ಯೂಟ್ಯೂಬ್ ಚಾನಲ್ ವೈಬಿ ತಮ್ಮು. ಇವತ್ತು ನಾನು ನಿರಂಜನ್ ಕುಟೀರಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಗುರು ಪೂರ್ಣಿಮಾ ಇದೆ. ಅದರಿಂದ ನಾನು ಅಮ್ಮ ಅಪ್ಪ 3 ಜನನೂ ಹೋಗ್ತಾ ಇದ್ದೀವಿ, ಆಟೋನಲ್ಲಿ ಹೋಗ್ತಿದ್ದೀವಿ. ಸೊ ಎಲ್ರಿಗೂ ಗುರು ಪೂರ್ಣಿಮಾದ ಶುಭಾಶಯಗಳು. ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಆಲ್ಮೋಸ್ಟ್ ಈಗ 12 o'clock ಆಗಿದೆ. ಅಲ್ಲಿ 12:30ಗೆ ಮಹಾಮಂಗಳಾರತಿ, ಅಲ್ಲಿಗೆ ಹೋಗಬೇಕು. ಬೆಳಗ್ಗೆ ಎಲ್ಲ ಫುಲ್ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಇತ್ತು. ಆಲ್ಮೋಸ್ಟ್ 7 o'clock to 10 o'clock ಇದೇ ಆಯಿತು ಕೆಲಸ. ಈಗ ಫ್ರೆಶ್ನಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿಂದು ಇವಾಗ ಹೋಗ್ತಾ ಇದ್ದೀವಿ ನಾವು ಆಟೋನಲ್ಲಿ. See you there guys. ಇವಾಗ ಬಂದು ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟು ರಶ್ ಇರಲಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಚೂರು ಜಾಗ ಇರಲಿಲ್ಲ. ಬಟ್ ದರ್ಶನ ಮಾಡಬೇಕಂತ ಇವಾಗ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅಪ್ಪನೂ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನ ಮಾಡೋಣ ಅಂತ. ಒಳಗೆ ಹೋಗೋಣ ಬನ್ನಿ. ಇಲ್ಲಿ ನಮ್ಮಮ್ಮ ಅಕ್ಕಿ ಮತ್ತು ಬೆಲ್ಲ ತಂದಿದ್ರು, ಅದನ್ನು ಹಾಕಿ ಹೋಗ್ತಾ ಇದ್ದೀವಿ. ಇಲ್ಲಿ ಪಾದ ಪೂಜೆ ಎಲ್ಲ ಆಗಿದೆ, ನಾವು ಬರೋಷ್ಟರಲ್ಲಿ ಆಗೋಗಿತ್ತು. ಗುರು ಪೂರ್ಣಿಮೆನ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಎಲ್ಲರೂ ಬಂದು ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಚಿಕ್ಕ ತಾತನೂ ಸಿಕ್ಕಿದ್ರು. ಅವ್ರನ್ನೂ ಮಾತಾಡಿಸಿ ಸುಮಾರು ದಿನ ಆಗಿತ್ತು, ಸಿಕ್ಕಿರಲಿಲ್ಲ. ಅವ್ರನ್ನೂ ಮಾತಾಡಿಸ್ತಾ ಇದ್ದೆ. ಅವ್ರು ಎವ್ರಿ ಟೈಮ್ ಯಾವುದೇ ಪೂಜೆ ನಡೀಲಿ ಇಲ್ಲಿಗೆ ಬಂದೇ ಬರ್ತಾರೆ. ಹಾಗೆ ನಮ್ಮ ಚಿಕ್ಕ ಅಜ್ಜಿನೂ ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ಕೂತಿದ್ದೆ. ಸೊ ಫೈನಲಿ ಮಹಾಮಂಗಳಾರತಿ ಎಲ್ಲ ಆಯಿತು. ನಾವು ಮಹಾಮಂಗಳಾರತಿ ತೊಗೊಂಡು ಕೂತಿದ್ದೀವಿ. ಇವಾಗ ಇಲ್ಲಿ ದೇವ್ರ ನಾಮ ಭಜನೆ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ಫೇವ್ರೆಟ್ ಗಾಡ್ ಆಂಜನೇಯ. ಇಲ್ಲಿ ನಾನು ಅಮ್ಮ ಅಪ್ಪ ಪ್ರಸಾದ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಕ್ಚುಲಿ ಇದು ಮೇನ್ ದೇವಸ್ಥಾನ. ಅಲ್ಲಿ ಒಳಗೆ ತುಂಬ ಜನ ಇದ್ದಾರಲ್ಲ, ಅಲ್ಲಿಗೆ ಹೋಗಬೇಕು. ಬಟ್ ಹೋಗೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಅಪ್ಪ ಅಮ್ಮ. ಇಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ ಊಟ ಮಾಡೋಕ್ಕಿಂತ ಮುಂಚೆ. ಎಷ್ಟು ಒಳ್ಳೆ ಹ್ಯಾಬಿಟ್ ಅಲ್ಲ. ನನ್ನ ಸ್ಕೂಲ್ ಡೇಸ್ ಜ್ಞಾಪಕ ಬರುತ್ತೆ. ನನ್ನ ಚಿನ್ಮಯ ಸ್ಕೂಲಲ್ಲಿ ಇದು ಮ್ಯಾಂಡೇಟ್ರಿ ಆಗಿತ್ತು. ಊಟ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ಊಟ ಮಾಡಬೇಕಿತ್ತು. ಐ ಆಮ್ ರಿಮೆಂಬರಿಂಗ್ ದೋಸ್ ಡೇಸ್. ಇಷ್ಟು ದೊಡ್ಡ ಕ್ಯೂನಲ್ಲಿ ನಿಂತಾದ್ಮೇಲೆ ಫೈನಲಿ ಎಂಡಿಗೆ ಬಂದಿದ್ದೀವಿ ಪ್ರಸಾದ ಈಸ್ಕೊಳ್ಳೋಣ ಅಂತ. ಆಚೆ ಬಂದು ನಾನು ಅಮ್ಮ ಊಟ ಮಾಡೋಣ ಅಂತ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬಿಸಿಬೇಳೆ ಬಾತ್, ಮೊಸರನ್ನ, ಲಡ್ಡು. ಇವಾಗ ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ರಶ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ದೇವಸ್ಥಾನದ ಆಚೆ ಚಿಕ್ಕದಾಗಿ ಒಂದು ಕಾಲುವೆ ಹರಿಯುತ್ತೆ, ತುಂಬ ಚೆನ್ನಾಗಿದೆ. ನೀರು ತುಂಬಿದಾಗಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಮೇಲೆ ಬಂದಿರುತ್ತೆ, ಕಾಲು ಆರಾಮಾಗಿ ಇಟ್ಕೊಂಡು ಕೂತ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ನಾವು ಆಟೋನಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಫೈನಲಿ ಮನೆಗೆ ಬಂದ್ವಿ ವಾಪಸ್ಸು. ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಗುರು ಪೂರ್ಣಿಮೆದು ಪಾದ ಪೂಜೆ ಎಲ್ಲ ಮಾಡಿ ಇಟ್ಟಿದ್ರು. ನಾವು ಹೋಗೋಷ್ಟರಲ್ಲೆಲ್ಲ ಆಗೋಗಿತ್ತು. ಬಟ್ ಪ್ರಸಾದ ಎಲ್ಲ ಸಿಕ್ತು. ಮತ್ತು ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದ್ವಿ. ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.